ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್. ಹೊಸದಾಗಿ ನನ್ನ ಹೊಸ ಯೂಟ್ಯೂಬ್ ಚಾನಲಲ್ಲಿ ಇದು ನನ್ನ 2ನೇ ಬ್ಲಾಗ್ ಆಗಿರುತ್ತೆ. ಅದೇ ಹೇಳಿದ್ನಲ್ಲ, ಹಳೆ ಯೂಟ್ಯೂಬ್ ಚಾನಲ್ಲು ಹೋಯಿತು, ಅದರಲ್ಲಿರುವ ವೀಡಿಯೋಸ್ ಎಲ್ಲ ಹೋಯಿತು. ಸೊ ಇದು ಹೊಸ ಚಾನಲ್, ಇದು ನನ್ನ 2ನೇ ಬ್ಲಾಗ್ ಆಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಫಸ್ಟೇ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್, ಇವತ್ತು ನಾವು ಅದೇ ಹೇಳಿದ್ನಲ್ಲ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ನಾವು ಕಾಪುಗೆ ಹೊರಟಿದ್ವಿ. ಅಲ್ಲಿ ಹೋದಾಗ ನನಗೆ ಗೊತ್ತಾಗಿರೋದು ನನ್ನ ಚಾನಲ್ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಸೊ ಇದು ಅವತ್ತಿನ ದಿವಸದ ವಿಡಿಯೋ ಆಗಿರುತ್ತೆ. ನಾನು, ನಮ್ಮಮ್ಮ, ಆಮೇಲೆ ಹಸ್ಬೆಂಡು, ಮಕ್ಕಳು, ಆಮೇಲೆ ನನ್ನ ತಂಗಿಯರಿಬ್ಬರು, ನಾವಿಷ್ಟು ಜನ ಕಾಪುಗೆ ಹೋಗ್ತಾ ಇದ್ದೀವಿ. ಅಂದರೆ ನಾನು ಹಾಸನದಲ್ಲಿದ್ದಾಗ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರು, ನಿಮಗೆ ಕಾಪು ಹತ್ತಿರ ಆಗುತ್ತಾ, ಅಲ್ಲೊಂದು ದರ್ಗಾ ಇರುದೆಯಲ್ವಾ, ನೀವು ಅಲ್ಲಿಗೆ ಹೋಗಿದ್ದೀರಾ ಅಂತೆಲ್ಲ ಕೇಳ್ತಾ ಇದ್ರು. ನನ್ನದು ಹೆಸರೇ ಕೇಳಿತಿಲ್ಲ ಆವಾಗ ತುಂಬ ಜನ ನನ್ನ ಹತ್ರ ಕೇಳ್ತಾ ಇದ್ರಲ್ವ. ಹಾಗಾಗಿ ನಿನ್ನೆ ನನಗೆ ಹಸ್ಬೆಂಡಿಗೆ ಸಡನ್ಲಿ ನೆನಪಾಯಿತು, ನಾವು ಕಾಪು ದರ್ಗಾಕ್ಕೆ ಹೋಗೋಣ. ತುಂಬ ಜನ ನಿಮ್ಮ ಕಡೆಯವರೆಲ್ಲ ಜಾಸ್ತಿಯಾಗಿ ಬರ್ತಾರೆ ಈ ಕಡೆ ದರ್ಗಾಕ್ಕೆ, ನಾವು ಒಂದ್ಸಲ ವಿಸಿಟ್ ಮಾಡಿ ಬರೋಣ, ಜಿಯಾರತ್ ಮಾಡಿ ಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ತುಂಬ ನಮಗೆ ಕನ್ಫ್ಯೂಷನ್ ಆಯಿತು, ಯಾಕೆಂದರೆ ಕಾಫಲ್ಲಿ ತುಂಬ ದರ್ಗಾಗಳಿದೆ. ಹಾಗಾಗಿ ನಮಗೆ ಮೇಯ್ನಾಗಿ ಬರಬೇಕಾಗಿರೋ ದರ್ಗಾ ಇದಾಗಿಬಿಟ್ಟಿತ್ತು. ಹಾಗಾಗಿ ನಾವು ತುಂಬ ರಾಂಗ್ ಡೈರೆಕ್ಷನಲ್ಲೆಲ್ಲ ಹೋಗಿ ಫೈನಲಿ ಹೇಗೂ ಈ ದರ್ಗಕ್ಕೆ ರೀಚ್ ಆಗಿದ್ದೀವಿ. ಇದಕ್ಕೆ ಬಿಳುಪು ದರ್ಗಾ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ದರ್ಗಾ ಅಂತೂ. ಫುಲ್ಲು ಮಾರ್ಬಲಲ್ಲಿ ಮಾಡಿದ್ರು, ಹೊರಗಡೆ ಅಂತೂ ತುಂಬಾ ಬಿಸಿಲಿತ್ತು. ಬಟ್ ಈ ದರ್ಗಾದ ಒಳಗಡೆ ಬಂದ ತಕ್ಷಣವೇ ಇದು ಫುಲ್ಲು ಮಾರ್ಬಲಿಂದ ಮಾಡಿರೋದಲ್ವ, ಹಾಗಾಗಿ ಒಳಗಡೆ ಎಲ್ಲ ಫುಲ್ಲು ಕೂಲಾಗಿಬಿಟ್ಟಿತ್ತು. ಫ್ಯಾನ್ ಏನು ಹಾಕಿತ್ತಿಲ್ಲ, ಆದ್ರೂ ಒಳಗಡೆ ತುಂಬಾ ಕೂಲಾಗಿತ್ತು. ಸೊ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ನಾನು ಬಂದು ಕುರಾನೆಲ್ಲ ಓದಿದೆ, ಯಾಸಿನೆಲ್ಲ ಅವ್ರ ಹೆಸರಲ್ಲಿ. ಹಾಗೇನೆ ಇಲ್ಲಿ ನನ್ನ ಮಗಳೂ ದುವಾ ಮಾಡ್ತಾಯಿದ್ಲು. ನಾನು ಅವಳಿಗೆ ಹೇಳ್ತಾ ಇದ್ದೆ, ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಗ್ರೋ ಆಗಲಿ ಅಂತೇಳಿ ಎಲ್ಲ ದುವಾ ಮಾಡು ಅಂತೇಳಿ. ಆಮೇಲೆ ನಮಗೆ ಒಂದು ಸ್ವಂತ ಮನೆ ಆಗೋಕ್ಕಲ್ಲ, ಅಲ್ಲನ ಹತ್ರ ದುವಾ ಮಾಡು ಅಂತೇಳಿ ಹೇಳ್ತಾ ಇದ್ದೆ. ಸೊ ಅವಳು ದುವಾ ಮಾಡ್ಕೊಂಡು ಬಂದಿದ್ಲು. ಹಾಗೆಯೇ ನಾನು ಇಲ್ಲಿ ಬಂದು ದುವಾ ಮಾಡ್ತಾಯಿದ್ದೀನಿ. ತುಂಬ ದುವಾಗಳಿದೆ, ಏನು ಅಂತ ಹೇಳಬಾರ್ದು ಅಂತ ಹೇಳ್ತಾರೆ, ಹೇಳಿದರೆ ಪೂರ್ತಿ ಆಗಲ್ಲ ಅಂಥೇಳಿ. ನಿಜನೋ ಸುಳ್ಳೋ ಗೊತ್ತಿಲ್ಲ, ಆದ್ರೂ ತುಂಬ ಇದೆ ದುವಾಗಳು. ಸ್ವಂತ ಮನೆ ಆಗೋದು, ನನ್ನ ಮಕ್ಕಳ ಎಜುಕೇಷನ್ ಚೆನ್ನಾಗಿ ಹೋಗಬೇಕು, ಮಕ್ಕಳ ಫ್ಯೂಚರ್ ಚೆನ್ನಾಗಿ ಹೋಗಬೇಕು, ಅದೇ ಥರ ನಾನು ಮಾಡಿರುವಂತಹ ಯೂಟ್ಯೂಬ್ ಚಾನಲು ಚೆನ್ನಾಗಾಗಬೇಕು, ನಮ್ಮ ಅಮ್ಮ ಅಪ್ಪನ ಆಯುಸ್ಸು ಎಲ್ಲಿ ತನಕ ಇರಬೇಕಂದ್ರೆ ನಮ್ಮ ಮಕ್ಕಳು ಎಲ್ಲರೂ ಮದುವೆಯಾಗಿ ಹೋಗೋ ತನಕ 100 ವರ್ಷ ಆಯುಸ್ಸಕ್ಕಿಂತನೂ ಜಾಸ್ತಿಯಾಗಿ ನಮ್ಮ ಅಮ್ಮನಿಗೆ ಆಯುಸ್ಸು ಎಲ್ಲ ಕೊಡಲಿ ಅಂತಾಳೆ. ಈ ಥರದ್ದೆಲ್ಲ ತುಂಬ ದುವಾಗಳಿದೆ. ಎಲ್ಲ ದುವಾಗಳನ್ನೆಲ್ಲ ಮಾಡಿ ಅಲ್ಲಿ ಜಿಯಾರತ್ತೆಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಾವು ಹೋದಾಗ ಜನನೇ ಇತ್ತಿಲ್ಲ, ಫುಲ್ಲು ಸೈಲೆಂಟ್ ಆಗಿಬಿಟ್ಟಿತ್ತು. ನಾವು ಬರೋಷ್ಟೊತ್ತಿಗೆ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಅಂದರೆ ಒಂದು ಕಮ್ಮಿ ಅಂದ್ರೂ ಒಂದು 7-8 ಕಾರ್ಗಳು ಬಂದಿದ್ವು, ತುಂಬ ಜನ ಇದ್ದರು. ಹಾಗೆಯೇ ಹೇಗೂ ಬಂದಿದ್ದೀವಲ್ವ, ಹಾಗೆಯೇ ಅಲ್ಲಿದ್ದು ಕಾಫು ಬೀಚ್ ಇದೆಯಲ್ವ, ಅಲ್ಲಿಗೂ ಹೋಗೋಣ ಅಂತೇಳಿ ಇವಾಗ ಡೈರೆಕ್ಷನ್ ನೋಡಿ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಹೋಗೋ ತನಕ ಎಲ್ಲನೂ ಕರೆಕ್ಟೇ ಆಗಿತ್ತು, ಏನೂ ಗೊತ್ತಿಲ್ಲ ನಮ್ಮದು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಎಲ್ಲನೂ ಕರೆಕ್ಟಾಗಿತ್ತು, ಚೆನ್ನಾಗೇ ಖುಷಿಯಿಂದನೇ ಹೋಗ್ತಾ ಇದ್ದೆ. ಬಟ್ ಇಲ್ಲಿಗೆ ಬರೋಷ್ಟೊತ್ತಿಗೆ 3 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಹಸಿವು ಆಗ್ತಾಯಿತ್ತು. ಆವಾಗ ನಾವು ಹೋಟೆಲಿಗೆ ಹೋಗಿರೋದು ಏನಾದರೂ ತಿನ್ನೋಣ ಅಂತೇಳಿ. ಆ ಟೈಮಲ್ಲಿ ನನಗೆ ಈ ಥರ ವಿಷಯ ಗೊತ್ತಾಗಿರೋದು. ಆಮೇಲೆ ನನಗೆ ಬೀಚ್ ನೋಡೋದಕ್ಕೆ ಒಂಚೂರು ಇಂಟ್ರೆಸ್ಟ್ ಆಗಿಲ್ಲ ಫ್ರೆಂಡ್ಸ್. ಬೀಚ್ ಕರೆಕ್ಟಾಗಿ ನೋಡೇ ಇಲ್ಲ ನಾನು. ಬೀಚ್ ನೋಡಿಲ್ಲ ಅಂದರೆ ಬೀಚಿಗೆ ಹೋಗೇ ಇಲ್ಲ ನಾನಲ್ಲಿ. ನೀರ ಹತ್ರ ಅಂತೂ ಹೋಗೇ ಇಲ್ಲ. ಅಲ್ಲಿ ಲೈಟ್ ಹೌಸ್ ಇತ್ತು, ಎಲ್ಲನೂ ಇತ್ತು. ಬಟ್ ಯಾವುದಕ್ಕೂ ಹೋಗೋಕ್ಕೆ ನನಗೆ ಮನಸ್ಸು ಸಮಾಧಾನ ಇಲ್ಲ, ಯಾರಿಗೂ ಇಲ್ಲ. ಯಾಕೆಂದರೆ ಈ ಥರ ಆಗಿಬಿಟ್ಟಿದೆಯಲ್ವ ಅಂತೇಳಿ ಯಾರಿಗೂ ಸಮಾಧಾನನೇ ಇತ್ತಿಲ್ಲ. ಸೊ ನಂತರ ರಿಟರ್ನ್ ಮನೆಗೇ ಬಂದುಬಿಟ್ವಿ. ಹಾಗೇನಿದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್. ಇದು ಹಸ್ಬೆಂಡ್ ವೆಜಿಟೇಬಲ್ಸ್ ಎಲ್ಲ ತೊಗೊಬಂದಿದ್ರು. ನಾನು ಅದನ್ನು ಯಾವುದನ್ನು ಜೋಡಿಸಿತ್ತಿಲ್ಲ, ಯಾಕೋ ಮನಸ್ಸೇ ಬೇಜಾರಾಗಿಬಿಟ್ಟಿತ್ತು, ಮನಸ್ಸೂ ಸರಿಯಾಗಿತ್ತಿಲ್ವಲ್ಲ. ಹಾಗಾಗಿ ಎಲ್ಲನೂ ಹಾಗೇ ಇಟ್ಟಿದ್ದೆ. ಹಾಗೆ ಮಕ್ಕಳಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚಿಗೆಲ್ಲ ನಾನು ನೈಟ್ ನಮ್ಮಮ್ಮನ ಮನೆಯಿಂದನೇ ಸಾರು ತೊಗೊಬಂದಿದ್ದೆ, ಅದನ್ನೇ ಅಡ್ಜಸ್ಟ್ ಮಾಡಿಬಿಟ್ಟೆ ರಾತ್ರಿಗೆ. ಇವಾಗ ಬೆಳಿಗ್ಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ. ಇವತ್ತು ಎಗ್ ರೈಸ್ ಮಾಡೋಣ ಅಂಥೇಳಿ. ತುಂಬಾ ಚೆನ್ನಾಗಾಗುತ್ತೆ, ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಅಂತೇಳಿ. ನಾವು ಸ್ಟ್ರೀಟಲ್ಲಿ ಅಂದರೆ ಹೊರಗಡೆ ನಾವು ಹಾಸನ, ಚಿಕ್ಕಮಗಳೂರು, ಮೈಸೂರು ಕಡೆ ಎಲ್ಲ ಈ ಥರ ಏನು ಮಾಡ್ತಾರೆ ಅಂದರೆ, ಅವರು ಈ ಥರ ಎಗ್ ರೈಸ್ ಮಾಡಿ ಮೇಲ್ಗಡೆಗೆ ಏನು ಮಾಡ್ತಾರೆ ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಕೊಡ್ತಾರೆ. ತುಂಬ ಚೆನ್ನಾಗಾಗುತ್ತೆ ಬಿಸಿ ಬಿಸಿ ಎಗ್ ರೈಸ್ ಜೊತೆಗೆ ಆ ಈರುಳ್ಳಿ ಕಾಂಬಿನೇಷನಲ್ಲಿ ಇದೆಯಲ್ವ, ತುಂಬ ಚೆನ್ನಾಗಾಗುತ್ತೆ. ಬಟ್ ನನ್ನ ಮಕ್ಕಳಿಗೆ ಮೇಲ್ಗಡೆ ಈರುಳ್ಳಿ ಎಲ್ಲ ಹಾಕಿ ಕೊಡೋದು ಇಷ್ಟ ಆಗಲ್ಲ, ಹಾಗಾಗಿ ಅವರಿಗೆ ಆ ಥರ ಏನು ಕೊಟ್ಟಿಲ್ಲ. ನಾನು ತಿನ್ನುವಾಗ ಮೇಲ್ಗಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿನೇ ತಿನ್ನೋದು. ಸೊ ಇವಾಗ ಅಲ್ಲಿ ಅನ್ನ ಬೆಂದಿದೆ, ಇವಾಗ ಅದರದ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ದೀನಿ. ಇದು ಎಣ್ಣೆಗೆ ನಾನಿಲ್ಲಿ
ಒಂದು 2 ಚಿಕ್ಕ ಸೈಜದ ಈರುಳ್ಳಿ ಇದೆಯಲ್ವ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಎಣ್ಣೆಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ನಾನು ಸ್ವಲ್ಪ ಕ್ಯಾಪ್ಸಿಕಮ್ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಥರ ರೆಸಿಪೀಸ್ ಎಲ್ಲ ಹಾಕುವಾಗ ತುಂಬಾ ಬೇಜಾರಾಗ್ತಾ ಇದೆ. ಈ ವಿಡಿಯೋಸಿಗೆ ನನಗೆ ಆ ವಿಡಿಯೋಸಲ್ಲಿ ಬರುವಂತಹ ಕಮೆಂಟ್ಗಳು ಬರುತ್ತೋ ಇಲ್ವೋ ಅಂತೇಳಿ ನಿಮ್ಮ ರೆಸಿಪಿನ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ಈ ರೆಸಿಪಿನೂ ಟ್ರೈ ಮಾಡ್ತೀನಿ ಅಂತೆಲ್ಲ ಈ ಥರ ಎಲ್ಲ ತುಂಬ ಕಮೆಂಟ್ಗಳೆಲ್ಲ ಬರ್ತಾ ಇತ್ತು. ಇನ್ನು ಮುಂದಿನ ವೀಡಿಯೋಗಳಿಗೆ ಆ ಥರ ಕಮೆಂಟ್ಗಳು ಬರುತ್ತೋ ಇಲ್ವೋ, ಬರೋದಕ್ಕೂ ಎಷ್ಟು ಟೈಮ್ ಹಿಡಿಸುತ್ತೋ ಅಂತೇಳಿ ಗೊತ್ತಿಲ್ಲ. ಹಾಗೆಯೇ ಇಲ್ಲಿ ನಾನು ಇದಕ್ಕೆ ಇವಾಗ ಈರುಳ್ಳಿ ಕ್ಯಾಪ್ಸಿಕಮ್ ಫ್ರೈ ಆಗಿದೆ, ಇದಕ್ಕೆ ನಾನು ಗ್ರೀನ್ ಮಸಾಲ ಹಾಕೋತಾ ಇದ್ದೀನಿ. ಸ್ಪೆಷಲ್ ಮಸಾಲ ಇದೆ, ತುಂಬ ಚೆನ್ನಾಗಾಗುತ್ತೆ. ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಆ ಪೇಸ್ಟ್ನ ಇದಕ್ಕೆ ಹಾಕೋಬೇಕು. ನಂತರ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟೊತ್ತಿಗೆ ಟೈಮೂ ಆಗಿಬಿಟ್ಟಿತ್ತು, ಬೆಳಿಗ್ಗೆ 7 ಗಂಟೆ ಆಗಿತ್ತು. ನಾನಿವತ್ತು ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟೇ ಆಗಿಬಿಟ್ಟಿತ್ತು, ಯಾಕೆಂದರೆ ರಾತ್ರಿ ನಿದ್ದೆನೇ ಬಂದಿಲ್ಲ ನನಗೆ. ಯಾಕೆಂದರೆ ನಾನು ಮೊದಲು ನಂದು ಯೂಟ್ಯೂಬ್ ಚಾನಲ್ ಇತ್ತಲ್ಲ, ಆವಾಗ ನಾನು ಆವಾಗವಾಗ ರಾತ್ರಿ ಎದ್ದು ನೋಡ್ತಾ ಇದ್ದೆ ನನ್ನ ಯೂಟ್ಯೂಬಲ್ಲಿ ಎಷ್ಟು ಸಬ್ಸ್ಕ್ರೈಬರ್ಸ್ ಆಯಿತು, ನಾನು ಹಾಕಿರೋ ವೀಡಿಯೋಸ್ಗೆ ಎಷ್ಟು ವ್ಯೂಸ್ ಬಂದಿದೆ ಅಂತೆಲ್ಲ ಹೇಳಿ. ಅದೆಲ್ಲ ನೆನೆಸ್ಕೊಂಡು ಬೇಜಾರಾಗ್ತಾ ಇತ್ತು. ಹಾಗೆ ನನಗೆ ರಾತ್ರಿ ಕರೆಕ್ಟಾಗಿ ನಿದ್ದೆನೇ ಬಂದಿಲ್ಲ, ಹಾಗಾಗಿ ಸ್ವಲ್ಪ ಎದ್ದೇಳೋದೇ ಲೇಟ್ ಆಗಿಬಿಟ್ಟಿತ್ತು. 6 ಗಂಟೆಗೆ ಎದ್ದಿರೋದು. ಇವಾಗ ನಾನು ಇದಕ್ಕೆ ಮೊಟ್ಟೆ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 6 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಮೊಟ್ಟೆ ನಾವು ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್ ಅಂತೇಳಿ. 7 ಗಂಟೆಗೆ ಚಳಿ ಥರನೇ ಇತ್ತು. ಹಾಗೆಯೇ ಸೂರ್ಯ ಇನ್ನೂ ಮೇಲೆ ಬಂದಿಲ್ಲ, ಅಲ್ಲಿ ಆರೆಂಜ್ ಥರ ಕಾಣಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ವೈಬ್, ತುಂಬಾ ಚೆನ್ನಾಗಿತ್ತು ಕ್ಲೈಮೇಟು. ಹಾಗೆ ನೀವು ನೋಡಿ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಮೊಟ್ಟೆ. ಇವಾಗ ಇದಕ್ಕೆ ನಾನು ಬೇಯಿಸಿರುವಂತಹ ಅನ್ನ ಇದೆಯಲ್ವ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡೋಕ್ಕಿಂತ ಮೊದಲು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರೂ ಆಮೇಲೆ ಸೋಯಾ ಸಾಸನ್ನು ಹಾಕೋತಾ ಇದ್ದೀನಿ. ಇದಕ್ಕೆ ಬೇರೆ ಯಾವುದೇ ಸಾಸ್ಗಳು ಯೂಸ್ ಆಗಲ್ಲ. ನಿಮಗೆ ಬೇಕಂದರೆ ಒಂದು ಸ್ವಲ್ಪ ಹುಳಿದು ಅಂಶ ಬೇಕಂದರೆ ನೀವು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸನೋ ಅಥವಾ ವಿನಿಗರ್ ಇದೆಯಲ್ವ ಇದನ್ನು ಆ್ಯಡ್ ಮಾಡ್ಬೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಅಂದರೆ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೋಬೇಡಿ, ಯಾಕೆಂದರೆ ಆಲ್ರೆಡಿ ಚೆನ್ನಾಗಿ ಬೆಂದಿರೋ ಅನ್ನ ಪುಡಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮ ಟೇಸ್ಟಿಯಾಗಿರುವಂತಹ ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಒಂದ್ಸಲ ಇದು ಟ್ರೈ ಮಾಡ್ಕೊಂಡು ನೋಡಿ. ಮಕ್ಕಳಿಗೆ ಟಿಫನ್ಗೆ, ಲಂಚ್ಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವೊಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ತುಂಬಾ ಈಸಿಯಾಗಿರುವಂತಹ ರೆಸಿಪಿನೂ ಹೌದು. ಅನ್ನ ಇದ್ದರೆ ಕಷ್ಟನೇ ಇಲ್ಲ, ಬರೀ 5 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಅನ್ನ ಇಲ್ಲಾಂದರೆ ಅನ್ನ ಬೇಯಿಸೋದು ಮಾತ್ರ ಸ್ವಲ್ಪ ಕೆಲಸ ಅಷ್ಟೇ. ಇಲ್ಲಾಂದರೆ ಅನ್ನ ಇದ್ದರೆ, ನೈಟಿದ್ದು ಅನ್ನ ಏನಾದರೂ ಇದ್ದರೆ ತುಂಬಾ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ. ಇವಾಗ ಅಲ್ಲಿ ಪಾತ್ರೆ ಎಲ್ಲ ಆಗಿಬಿಟ್ಟಿತ್ತು. ಮಕ್ಕಳು ಬಾತ್ರೂಮಿಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಡೋಣ ಅಂತೇಳಿ ಇಡ್ತಾ ಇದ್ದೀನಿ. ಇದ್ರ ಜೊತೆಗೆ ಸೌತೆಕಾಯಿ ಇದೆಯಲ್ವ, ಕುಕುಂಬರ, ಅದು ತಿನ್ನಬೇಕು. ಬರೀ ಇದಕ್ಕೆ ಮತ್ತು ಇದಕ್ಕೆ ನಾವು ಮೊಸರು ಆ ಥರದ್ದೇನು ಯೂಸ್ ಮಾಡಬೇಕು ಅಂತ ಹೇಳಿ ಏನಿಲ್ಲ. ಈ ಥರ ಮಾಡಿ ಮೇಲ್ಗಡೆಗೆ ಸ್ವಲ್ಪ ಹಸಿ ಈರುಳ್ಳಿನೂ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಸೈಡಲ್ಲಿ ಈ ಥರ ಸೌತೆಕಾಯಿ ಇಟ್ಟು ತಿಂದರೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಇಲ್ಲಿ ಮಕ್ಕಳು ರೆಡಿ ಆಗೋದಕ್ಕೆ ಬೆಳಿಗ್ಗೆ ಆಲ್ರೆಡಿ ಲೇಟಾಗಿದೆ ಇವತ್ತು, ಆದ್ರೂ ಕರೆದ್ರೂ ಬರ್ತಾ ಇಲ್ಲ ಬೇಗ ರೆಡಿ ಮಾಡ್ಸೋಣ ಅಂತೇಳಿ. ಇವ್ರದ್ದು ಆಟೋ ಆಲ್ಮೋಸ್ಟ್ 8 ಗಂಟೆ ಅಷ್ಟೊತ್ತಿಗೆ ಬಂದುಬಿಡುತ್ತೆ. 8-10 ಆಗಾಗ ಬರುತ್ತೆ. ಇವ್ರು ಇನ್ನೂ ರೆಡಿ ಆಗಿಲ್ಲ. ಆಟಾಡ್ತಾ ರೆಡಿ ಆಗೋದು. ಎಷ್ಟೇ ಲೇಟಾಗಿದೆ ಅಂದ್ರೂ ಕೇಳಲ್ಲ. ಅವ್ರ ಕೆಲಸ ಫಸ್ಟ್ ಮಾಡ್ಕೋತಾರೆ. ನಂತರ ಅಂದರೆ ಅವರಿಗೆ ಆಟ ಆಡೋ ಕೆಲಸ ಇದೆಯಲ್ವ ಆ ಥರದ್ದೆಲ್ಲ ಫಸ್ಟ್ ಮಾಡ್ಕೋತಾರೆ. ನಂತರ ನನ್ನ ಹತ್ರ ಬರ್ತಾರೆ ರೆಡಿ ಆಗೋದಕ್ಕೆ. ಸೊ ಅಷ್ಟೊತ್ತಿಗೆ ಮಕ್ಕಳೆಲ್ಲ ರೆಡಿಯಾಗೆಲ್ಲ ನಿಂತಿದ್ದಾರೆ, ಆಟೋಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹಸ್ಬೆಂಡೂ ಎದ್ದು ರೆಡಿಯಾಗಿ ಎಲ್ಲ ಬಂದರು. ಇವಾಗ ಅವ್ರಿಗೂ ನಾನಿಲ್ಲಿ ಟೀ ಮಾಡಿ ಕೊಡ್ತಾ ಇದ್ದೀನಿ. ಬೆಳಿಗ್ಗೆ ನನಗಂತೂ ಬ್ಯುಸಿ ಆಗಿಬಿಡುತ್ತೆ. ಮಕ್ಕಳು ಹಸ್ಬೆಂಡು ಇಬ್ಬರೂ ಎದ್ದೇಳೋ ಟೈಮು, ಆಮೇಲೆ ಅವರು ಡ್ಯೂಟಿಗೆ ಹೋಗೋ ಟೈಮು, ಮಕ್ಕಳು ಸ್ಕೂಲಿಗೆ ಹೋಗೋ ಟೈಮು ಎಲ್ಲನೂ ಒಟ್ಟಿಗೆ ಆಗಿಬಿಡುತ್ತೆ. ತುಂಬಾ ಬಿಸಿ ಥರ ಆಗಿಬಿಡುತ್ತೆ. ಎಷ್ಟೇ ಬೇಗ ಎದ್ರೂ ಕೆಲಸ ಪೂರ್ತಿ ಆಗಲ್ಲ. ಅಂದರೆ ಏನೋ ಒಂಥರ ಅರ್ಜೆಂಟ್ ಥರ ಆಗಿಬಿಡುತ್ತೆ. ಏನೋ ಒಂಥರ ಗಡಿಬಿಡಿ ಥರ, ಏನೋ ಒಂಥರ ಲೇಟ್ ಆಗುತ್ತೋ ಅಂತೇಳಿ ಆ ಥರ ಆಗಿಬಿಡುತ್ತೆ. ಎಲ್ಲರೂ ಒಂದೇ ಟೈಮಿಗೆ ಎದ್ದೇಳೋದ್ರಿಂದ.
ಇವಾಗ ಮಕ್ಕಳದೆಲ್ಲ ರೆಡಿ ಆಗಿದೆ. ಹಸ್ಬೆಂಡಿಗೆ ಮಾತ್ರ ಇವಾಗ ಟೀ ಕೊಟ್ಟು ಒಂದು ಸ್ವಲ್ಪ ಅವ್ರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲ್ಲ ಜಾಸ್ತಿಯಾಗಿ, ಯಾವಾಗಾದರೂ ಒಂದೊಂದು ಸಲ ತಿಂತಾರೆ ಅಷ್ಟೇ. ಇವಾಗ ಮಕ್ಕಳದು ಆಟೋನು ಬಂತು, ಅವರೂ ಹೋದರು. ಹಾಗೆ ನಾನು ಹೇಳಿದ್ನಲ್ಲ ನಿನ್ನೆ ವೆಜಿಟೇಬಲ್ಸ್ ಎಲ್ಲ ತಗೊಬಂದಿದ್ರು, ಅದನ್ನು ಯಾವುದನ್ನು ನಾನು ಜೋಡ್ಸೋಕ್ಕೆ ಹೋಗಿಲ್ಲ, ಮೂಡ್ ಆಫ್ ಆಗಿ ಹಾಗೆಯೇ ಎಲ್ಲ ಇಟ್ಟಿದ್ದೆ. ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಗೊಬಂದಿದ್ರು ಮಕ್ಕಳಿಗೆ ಸ್ನ್ಯಾಕ್ಸಿಗೆಲ್ಲ ಬೇಕು ಅಂತೇಳಿ ಎಲ್ಲ ಹಾಗೆಯೇ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಜೋಡಿಸಿ ಇಡೋಣ ಅಂಥೇಳಿ ಇವಾಗ ಕೆಲಸ ಆಗೋಕ್ಕಿಂತ ಮೊದಲು ಇದನ್ನು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅಂದರೆ ಕಿಚನಿದು ಕೆಲಸ ಎಲ್ಲ ಆಯಿತು. ಕಿಚನ್ ಅಂದರೆ ಪಾತ್ರೆ ತೊಳೆದೆಲ್ಲ ಕಿಚನೆಲ್ಲ ಕ್ಲೀನ್ ಆಗಿದೆ. ಇವಾಗ ಇದನ್ನು ಒಂದು ಜೋಡಿಸಿ ಇಟ್ಬಿಡೋಣ ಅಂಥೇಳಿ ನಂತರ ಸ್ನಾನಕ್ಕೆ ಹೋಗೋಣ. ಏನೇನು ತಗೊಬಂದಿದ್ರು ಅಂತೂ ನೋಡಿಲ್ಲ. ತಗೊಬಂದಿದ್ರ ಹಸ್ಬೆಂಡ್ ಅಂದರು ವೆಜಿಟೇಬಲ್ಸ್ ಎಲ್ಲ ತಗೊಬಂದಿದ್ದೀನಿ ಅಂತೇಳಿ. ನಾನಂದೆ ಓಕೆ ಅಲ್ಲಿ ಇಟ್ಬಿಡಿ, ನಾನು ಬೆಳಿಗ್ಗೆ ನೋಡ್ತೀನಿ ಅಂತೇಳಿ ಇವಾಗ ಅದನ್ನೆಲ್ಲ ಓಪನ್ ಮಾಡಿ ನಾನು ತೆಗೆದು ನೋಡ್ತಾ ಇರೋದು. ತುಂಬ ಅವ್ರಿಗೂ ಬೇಜಾರಾಗಿಬಿಟ್ಟಿದೆ. ಯಾಕೆಂದರೆ ನನಗೆ ತುಂಬಾ ಫಸ್ಟಿಗೆ ನನಗೆ ಸಪೋರ್ಟ್ ಮಾಡಿಲ್ಲ. ಓಕೆ, ನನಗೆ ಅವರು ಸಪೋರ್ಟ್ ಮಾಡಿಲ್ಲ ಅಂದರೆ ಯೂಟ್ಯೂಬ್ ಬೇಡ ಅಂತ ಹೇಳಿದರು. ಬಟ್ ನಾನು ಯಾವ ಥರ ವೀಡಿಯೋ ಮಾಡೋದು ಅಂತೇಳಿ ಅವರಿಗೆ ತೋರಿಸಿದ ನಂತರ ಅವರೂ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನನಗೆ ಎಲ್ಲಿಗಾದರೂ ಹೋಗೋಕ್ಕಿದ್ರೆ ವೀಡಿಯೋಸ್ ಮಾಡೋದಕ್ಕೆ ಹೋಗೋಕ್ಕಿದ್ರೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ನನಗೆ ಏನಾದರೂ ರೆಸಿಪಿ ಹಾಕೋದಕ್ಕೆ ಏನಾದರೂ ಐಟಮ್ ಬೇಕಂದರೆ ಅದನ್ನು ತಗೊಬಂದು ಕೊಡ್ತಾಯಿದ್ರು. ಎಲ್ಲ ನಾನು ಹೇಳಿರೋದೆಲ್ಲ ತಗೊಬಂದು ಕೊಡ್ತಾಯಿದ್ರು. ತುಂಬಾ ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಅವ್ರಿಗೂ ತುಂಬಾ ಬೇಜಾರಾಗಿದೆ. ಹೇಳ್ತಾಯಿದ್ರು ನನ್ನ ಹೆಂಡ್ತಿದ್ದು ಚಾನಲ್ ಹೋಯ್ತಲ್ವ ಅಂತೇಳಿ ತುಂಬಾ ಬೇಜಾರು ಮಾಡ್ತಾಯಿದ್ರು. ಇನ್ನು ಅವಳು ಎಲ್ಲಿ ಬೇಕು ಅಲ್ಲಿಗೆ ಹೇಳಿದರೆ ನಾನು ಕರ್ಕೊಂಡು ಹೋಗ್ತೀನಿ ಅವಳಿಗೆ ವೀಡಿಯೋ ಮಾಡೋದಕ್ಕೆ. ಅವಳು ಎಲ್ಲಿ ಹೇಳ್ತಾಳೋ ಅಲ್ಲಿ ನಾನು ಕರ್ಕೊಂಡೋಗಿ ಅವಳನ್ನ ವೀಡಿಯೋ ಮಾಡಿಸ್ತೀನಿ. ನಾನು ಅಂತೂ ಫುಲ್ ಸಪೋರ್ಟಾಗಿ ನಿಲ್ತೀನಿ ಅಂತ ಹೇಳಿದ್ದಾರೆ. ಕೇಳಿ ತುಂಬಾ ಖುಷಿ ಆಯಿತು. ಹಾಗೆಯೇ ಇವಾಗ ನಂದು ಸ್ನಾನ ಎಲ್ಲ ಆಯಿತು. ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ, ನಾನು ಸ್ವಲ್ಪ ಲೇಟೇ ಆಗಿಬಿಡ್ತು ನಂದು. ನಾನು ಯಾವಾಗಲೂ ಕೆಲಸ ಎಲ್ಲ ಆದ ತಕ್ಷಣ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡೋದು. ಅವಾಗ ಒಂಥರ ಸಮಾಧಾನ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಎಲ್ಲ ಕೆಲಸನೂ ಆಯಿತು ನಂದು. ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಎಲ್ಲ ಆಗಿಬಿಟ್ಟಿದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮ್ಮಂತಹ ಸ್ಮಾಲ್ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.